ಆಗಸ್ಟ್ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ಈ ತಿಂಗಳು ನೋಡೋಣ ಬನ್ನಿ. ಕನ್ಯಾ ರಾಶಿದು ಹಣಕಾಸು ಆಗಿರ್ಬೋದು, ಮನೆತನದಾಗಿರ್ಬೋದು, ಕುಟುಂಬ ವಿಚಾರ, ಪ್ರೀತಿ ವಿಚಾರ, ಒಂದು ಸಾಲಬಾಧೆ ವಿಚಾರ, ಆರೋಗ್ಯ ವಿಚಾರ, ಎಜುಕೇಷನ್ ವಿಚಾರ, ಏನೇ ವಿಚಾರಗಳು ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಕನ್ಯಾ ರಾಶಿಯವರದು ಉದ್ಯೋಗ ವಿಚಾರ ಯಾವ ರೀತಿ ಇರಲಿದೆ ನೋಡೋಣ ಬನ್ನಿ. ಉದ್ಯೋಗ ವಿಚಾರ ಏನಪ್ಪಾ ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ಬೇಡ, ಓವರ್ ಕಾನ್ಫಿಡೆನ್ಸ್. ನಾನು ಏನೇ ಮಾಡಿದ್ರು ಕೂಡ ಈ ತಿಂಗಳಲ್ಲಿ ಉದ್ಯೋಗ ಚೆನ್ನಾಗಿ ಮಾಡ್ತೀನಿ ಅನ್ನೋದು ಅತಿಯಾದ ಓವರ್ ಕಾನ್ಫಿಡೆನ್ಸ್ ಬೇಡ. ತಾವು ಆಯ್ತಾ, ಒಂದು ಹಿರಿಯ ಅಧಿಕಾರಿಗಳಿಂದ ಆಗಿರ್ಬೋದು, ಸಹೋದ್ಯೋಗಿಗಳಿಂದ ಆಗಿರ್ಬೋದು, ತಾವು ನಿಧಾನವಾಗಿ ಮಾತಾಡಬೇಕು, ಮತ್ತೆ ತಾಳ್ಮೆ ಕಳ್ಕೊಳ್ಳಾರ್ದೆ ಮಾತಾಡಬೇಕು. ಅತಿಯಾದ ಅಹಂಕಾರವನ್ನು ಮಾತಾಡೋಕೆ ಹೋಗಬಾರ್ದು. ಅತಿಯಾದ ಅಹಂಕಾರದಿಂದ ಕೆಲಸ ಕಾರ್ಯದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳಾದ ಚಾನ್ಸಸ್ ತುಂಬಾನೇ ಇದೆ. ಸ್ವಲ್ಪ ತಾಳ್ಮೆಯಿಂದ ಮಾಡೋದು ತುಂಬಾನೇ ತಮಗೂ ಕೂಡ ಒಳ್ಳೆಯದು. ಹಾಗೂ ವ್ಯಾಪಾರ ವಿಚಾರಕ್ಕೆ ಬಂದ್ರೆ, ವ್ಯಾಪಾರದಲ್ಲಿ ತಾವು ಇಲ್ಲಿವ್ರಿಗೆ ಏನೇನು ತಪ್ಪುಗಳನ್ನ ಮಾಡಿರ್ತಿರಲ್ಲ, ಆ ತಪ್ಪುಗಳನ್ನ ತಿದ್ದಿಕೊಳ್ಳುವಂತ ಸಮಯ ತಮಗೆ. ತಾವೇನಪ್ಪಾ ಅಂತಂದ್ರೆ ಈ ಮಾಡ್ತಿರಕಂದು ವ್ಯಾಪಾರದಲ್ಲಿ ತಮಗೆ ಒಂದು ಸೂಕ್ತದಾಗಿ ಒಂದು ಲಾಭ ಬರ್ತಾ ಇಲ್ಲ, ಸೂಕ್ತವಾಗಿ ಯಾವುದೊಂದು ಹಣಕಾಸಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತಂದ್ರೆ, ಇರುವಂಥ ವ್ಯಾಪಾರ ಬಿಟ್ಟು ಬೇರೆ ಒಂದು ವ್ಯಾಪಾರ ತಾವು ಮಾಡಬೇಕು ಅಂತಿದ್ರೆ, ಆ ವ್ಯಾಪಾರಕ್ಕೆ ಇರುವಂಥ ಕೆಲಸ ಬಿಟ್ಟು ಬೇರೆ ಒಂದು ಕೆಲಸ ವ್ಯಾಪಾರದಲ್ಲಿ ತಾವು ಮಾಡಿದ್ರೆ 100% ತಮಗೆ ಈ ತಿಂಗಳಲ್ಲಿ ಸಕ್ಸಸ್ಮೆಂಟ್ ಸಿಗುತ್ತೆ. ಇರೋಂಥ ವ್ಯಾಪಾರದಲ್ಲಿ ಅಷ್ಟೊಂದು ಲಾಭ ಏನಿಲ್ಲ, ಒಂದು ಹೊಸ ಪ್ರಯತ್ನ ತಾವು ಪಡಬೇಕು. ಪಟ್ಟರೆ ತಮಗೆ ಆ ಹೊಸ ಪ್ರಯತ್ನದಲ್ಲಿ ತಮಗೆ ಒಳ್ಳೆ ಲಾಭ ಸಿಗುವಂಥ ಚಾನ್ಸಸ್ ಇದೆ ವ್ಯಾಪಾರದಲ್ಲಿ. ಹಾಗೂ ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಕನ್ಯಾ ರಾಶಿಯವರಿಗೆ ಗುರುಗ್ರಹ 11ನೇ ಮನೆಯಲ್ಲಿ ಇರೋದ್ರಿಂದ ಆದಾಯದ ಹೆಚ್ಚಳಗಳು ತುಂಬಾನೇ ಜಾಸ್ತಿ. ಅಂದ್ರೆ ಆದಾಯದ ಮೂಲಕ ಒಂದಲ್ಲ ಎರಡು ಕಡೆಯಿಂದ ತಮಗೆ ಹಣಕಾಸು ಬರುವಂಥದ್ದು ತುಂಬಾನೇ ಜಾಸ್ತಿ ಇದೆ. ಹಾಗಂತ ಹೇಳಿದ್ದು ಅನಗತ್ಯ ಖರ್ಚು, ದುಂದು ವೆಚ್ಚ ಮಾಡಬೇಡಿ. ದುಂದು ವೆಚ್ಚ ಮಾಡೋದ್ರಿಂದ ಬಂದಂಥ ಹಣವನ್ನು ಕೂಡ ಕಳ್ಕೊಳ್ಳುವಂಥದ್ದು ಚಾನ್ಸಸ್ ಇರುತ್ತೆ. ತಾವು ಬಂದಂಥ ಹಣವನ್ನು ಎಷ್ಟು ಜಾಣಮತೆಯನ್ನು ಉಳಿಸ್ಕೊಳ್ತೀರಾ ಅಷ್ಟು ಈ ತಿಂಗಳು ತಮಗೆ ಹಣಕಾಸಿನಲ್ಲಿ ತುಂಬಾನೇ ಸುಧಾರಣೆ ಆಗಲಿದೆ. ಹಾಗೂ ಶಿಕ್ಷಣ, ಎಜುಕೇಶನ್ ವಿಚಾರಕ್ಕೆ ಬರೋಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಅರ್ಥ ಆಯ್ತಾ, ತುಂಬಾನೇ ಆಯ್ತಾ ಓದೋದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ. ತಾವು ಎಷ್ಟು ಹಿಂದೆ ಓದಿದಂಥ ಎಷ್ಟು ಹಾರ್ಡ್ ವರ್ಕ್ ತಾವು ಕೊಟ್ಟು ಮಾಡಿರ್ತೀರಲ್ಲ, ಆ ಹಾರ್ಡ್ ವರ್ಕ್ ಈ ತಿಂಗಳಲ್ಲಿ ತಮಗೆ ಒಂದು ಫಲ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ ಎಜುಕೇಶನ್ ವಿಚಾರದಲ್ಲಿ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ, ಈ ತಿಂಗಳು ತಮಗೆ ಕುಟುಂಬದಲ್ಲಿ ಸಂಬಂಧಗಳು ಒಟ್ಟಾರೆಯಾಗಿ ಚೆನ್ನಾಗಿರಲಿದೆ. ಆದರೆ ಶನಿಯ ದೃಷ್ಟಿಯಿಂದಾಗಿ ದಂಪತಿಗಳ ನಡುವೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಚಾನ್ಸಸ್ ಇದೆ. ಹಾಗೂ ದಂಪತಿಗಳೇನಪ್ಪಾ ಅಂತಂದ್ರೆ ಇಬ್ಬರಲ್ಲಿ ಒಂದು ಈಗೋ ಆಗಿರ್ಬೋದು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು ಬಿಟ್ಟು ಇಬ್ರು ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಮಾತಾಡೋದ್ರಿಂದ ಈ ತಿಂಗಳಲ್ಲಿ ತಮ್ಮ ಸಮಸ್ಯೆ ಬಗೆಹರುವಂತ ಚಾನ್ಸಸ್ ಇದೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದ್ರೆ, ಇಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಏನೇ ವೈಮನಸ್ಸು, ಜಗಳ ಕೋಪ ಇದ್ರು ಕೂಡ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದ್ರಿಂದ ಇಬ್ಬರ ಸಮಸ್ಯೆಯನ್ನು ಕೂಡ ಈ ತಿಂಗಳಲ್ಲಿ ಬಗೆಹರುತ್ತೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದ್ರೆ, ಕನ್ಯಾ ರಾಶಿಯವರದು ಈ ತಿಂಗಳು ಅತಿಯಾದ ಓಡಾಟ ಹಾಗೂ ಅತಿಯಾದ ಖರ್ಚುಗಳಿಂದ ಮಾನಸಿಕ ಒತ್ತಡ ಮತ್ತು ಟೆನ್ಷನ್ನು ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ತಾವು ಒಂದು ಒಳ್ಳೆಯ ಡೈಲಿ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿದ್ರೆ ನಮ್ದೆಲ್ಲ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗುತ್ತೆ. ಹಾಗೂ ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಒಂದು ಸಣ್ಣ ಒಂದು ಪರಿಹಾರವನ್ನು ಮಾಡಿ. ಇದೆಲ್ಲ ಅದಕ್ಕೂ ಈ ತಿಂಗಳಲ್ಲಿ ಸಣ್ಣ ಪರಿಹಾರವನ್ನು ಮಾಡಿ. ಏನಪ್ಪಾ ಅಂತಂದ್ರೆ, ಬುಧವಾರದಿಂದೊಂದು ಹಸಿರು ಹೆಸರು ಬೇಳೆಯನ್ನು ತಗೊಂಡು ತಾವು ಯಾವುದೋ ಒಂದು ಹಸಿರು ಹೆಸರು ಬೇಳೆ ಆಗಿರ್ಬೋದು ಅಥವಾ ಹಸಿರು ಬಟ್ಟೆ ಆಗಿರ್ಬೋದು, ಯಾವುದು ಅನಾಥಾಶ್ರಮಕ್ಕೆ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಒಂದು ಅಂಗವಿಕಲರಿಗೆ ಅಥವಾ ದಾನ ಮಾಡೋದ್ರಿಂದ ನಮ್ದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.